ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು. ಮಡಿವಾಳ ಮಾಚಯ್ಯನವರ ಜಯಂತಿಯ ಶುಭಾಶಯಗಳೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ. ಆತ್ಮೀಯರೇ, ಮಡಿವಾಳ ಮಾಚಯ್ಯನವರ ಜಯಂತಿಯ ಪ್ರಯುಕ್ತ ಇವತ್ತು ವಿಶೇಷ ವಿಡಿಯೋವೊಂದನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಮಾಚಯ್ಯನವರ ಸಮಕಾಲೀನ ವಚನಕಾರರು ಮಾಚಯ್ಯನವರ ವ್ಯಕ್ತಿತ್ವದ ಕುರಿತು ಹೇಗೆ ಬಣ್ಣಿಸಿದ್ದಾರೆ ಮತ್ತು ಕನ್ನಡದ ಕವಿಗಳ ಬಣ್ಣನೆ ಹೇಗಿದೆ ನೋಡೋಣ. ಅನೇಕ ಶಿವಶರಣರು ಮಡಿವಾಳ ಮಾಚಯ್ಯನವರನ್ನ ಕುರಿತು ತಮ್ಮ ವಚನಗಳಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಆ ಮಾತುಗಳಲ್ಲಿ ಮಾಚಿದೇವರ ಮಹಿಮಾಸ್ಪದ ವ್ಯಕ್ತಿತ್ವವನ್ನು ಕಂಡುಕೊಳ್ಳಲು ಸಾಧ್ಯವಾಗಿದೆ. ಅಲ್ಲಮಪ್ರಭುಗಳು ಹೇಳುತ್ತಾರೆ, ಸುಜ್ಞಾನ ಪ್ರಭೆಯ ಹಾಸಿ ಮಹಾಜ್ಞಾನದಲ್ಲಿ ನಿರ್ಭಾವ ಸಂಪನ್ನನಾದ ಮಡಿವಾಳನ ಮಡಿಯ ಪ್ರಸಾದವ ನಾನು ಹೊದೆದ ಕಾರಣ. ಸುಜ್ಞಾನ ಪ್ರಭೆಯ ಹಾಸಿ ಮಹಾಜ್ಞಾನದಲ್ಲಿ ನಿರ್ಭಾವ ಸಂಪನ್ನನಾದ ಮಡಿವಾಳನ ಮಡಿಯ ಪ್ರಸಾದವ ನಾನು ಹೊದೆದ ಕಾರಣ. ನಿರ್ಮಳನಾದೆನು, ನಿಜೈಕ್ಯನಾದೆನು, ನಿಶ್ಚಿಂತನಾದೆನು, ಮಡಿವಾಳನ ಕೃಪೆಯಿಂದ ನಾನು ಬದುಕಿದೆನು ಕಾಣ ಗುಹೇಶ್ವರ. ನಿರ್ಮಳನಾದೆನು, ನಿಜೈಕ್ಯನಾದೆನು, ನಿಶ್ಚಿಂತನಾದೆನು, ಮಡಿವಾಳನ ಕೃಪೆಯಿಂದ ನಾನು ಬದುಕಿದೆನು ಕಾಣ ಗುಹೇಶ್ವರ ಅಂತ ಅಲ್ಲಮಪ್ರಭುಗಳು ಹೇಳ್ತಾರೆ. ಇನ್ನು ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ, ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲ ಮಾಡಿದಾತ ಮಡಿವಾಳ. ಎನ್ನ ಕಾಯವ ಶುದ್ಧ ಮಾಡಿದಾತ ಮಡಿವಾಳ, ಎನ್ನ ಮನವ ನಿರ್ಮಲ ಮಾಡಿದಾತ ಮಡಿವಾಳ. ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ. ಕೂಡಲ ಸಂಗಮ ದೇವ, ಎನ್ನ ನಿನಗೆ ಯೋಗ್ಯವ ಮಾಡಿದಾತ ಮಡಿವಾಳ. ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ. ಕೂಡಲ ಸಂಗಮ ದೇವ, ಎನ್ನ ನಿನಗೆ ಯೋಗ್ಯವ ಮಾಡಿದಾತ ಮಡಿವಾಳ ಅಂತ ಬಸವಣ್ಣನವರು ಹೇಳ್ತಾರೆ. ಇನ್ನು ಚನ್ನಬಸವಣ್ಣನವರು ಏನು ಹೇಳ್ತಾರೆ ಅಂದರೆ, ಅಘಟಿತ ಘಟಿತವೆಂಬ ಮಹಾಘನವ ಸಾಧಿಸುವರೆ ಮಡಿವಾಳನ ಕೃಪೆಯಿಲ್ಲದನ್ನಕ್ಕರ ಎಂತರಿಯಬಪ್ಪುದು ನಿಜಲಿಂಗೈಕ್ಯವನು. ಅಘಟಿತ ಘಟಿತವೆಂಬ ಮಹಾಘನವ ಸಾಧಿಸುವರೆ ಮಡಿವಾಳನ ಕೃಪೆಯಿಲ್ಲದನ್ನಕ್ಕರ ಎಂತರಿಯಬಪ್ಪುದು ನಿಜಲಿಂಗೈಕ್ಯವನು. ಕೂಡಲ ಚನ್ನ ಸಂಗಮ ದೇವರಲ್ಲಿ ಮಡಿವಾಳನ ಕೈಯಲ್ಲಿ ಸ್ವಾಯತ್ತವಾದೆನು ಕಾಣ ಪ್ರಭುವೆ. ಕೂಡಲ ಚನ್ನ ಸಂಗಮ ದೇವರಲ್ಲಿ ಮಡಿವಾಳನ ಕೈಯಲ್ಲಿ ಸ್ವಾಯತ್ತವಾದೆನು ಕಾಣ ಪ್ರಭುವೆ ಅಂತ ಚನ್ನಬಸವಣ್ಣನವರು ವರ್ಣಿಸ್ತಾರೆ. ಇನ್ನು ಅಕ್ಕಮಹಾದೇವಿ ಹೇಳ್ಕೊಳ್ತಾರೆ, ಬಸವಣ್ಣನ ಭಕ್ತಿ, ಚನ್ನಬಸವಣ್ಣನ ಜ್ಞಾನ, ಮಡಿವಾಳಯ್ಯನ ನಿಷ್ಠೆ, ಇಂಥವರ ಕರುಣ ಪ್ರಸಾದ ಎನಗಾಯಿತು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ಕೊಳ್ತಾರೆ. ಇಷ್ಟೇ ಅಲ್ಲದೆ ಇನ್ನೂ ಅನೇಕ ಜನ ವಚನಕಾರರು ಮಾಚಿದೇವರನ್ನು ಸ್ಮರಿಸಿ ಅವರ ಮಹಾಮಹಿಮವನ್ನು ಕೊಂಡಾಡಿದ್ದಾರೆ. ಈ ಮಾತು ಕೂಡ ಇಲ್ಲಿ ಗಮನಾರ್ಹವಾಗಿದೆ. ಕಲ್ಪಿತವ ಕಳೆದು ಅಕಲ್ಪಿತವ ತಿಳುಹಿದ, ಮನವ ಮಾಣಿಸಿ ಘನವ ನೆಲೆಗೊಳಿಸಿದ, ತನುವ ಕೆಡಿಸಿ ಅನುಭವ ಸ್ಥಾಪ್ಯವ ಮಾಡಿದ, ಅಂತರಂಗದಲ್ಲಿ ಮಹಾಜ್ಞಾನವ ತುಂಬಿದ, ಬಹಿರಂಗದಲ್ಲಿ ಸದಾಚಾರವ ನೆಲೆಗೊಳಿಸಿದ. ಇದು ಸಾಮಾನ್ಯವಾದ ಕಾರ್ಯವಲ್ಲ. ಈ ಮಹಾಶರಣನ ಸಂಪರ್ಕ ಹೀಗಿತ್ತು. ವಾರಿ ಕಲ್ಲ ಪುತ್ಥಳಿಯನಪ್ಪಿಕೊಂಡಂತೆ, ಅಗ್ನಿಯ ಮುಸುಕ ತೆಗೆದ ಕರ್ಪೂರದಂತೆ, ಕತ್ತಲೆಯೊಳಗೆ ಬೆಳಕು ಹೊಕ್ಕಂತೆ, ಬೆರೆತು ಬೇರಿಲ್ಲದಿಪ್ಪ ಪರಿ. ಒಟ್ಟಾರೆ ಶರಣರ ದೃಷ್ಟಿಯಲ್ಲಿ ಮಾಚಿದೇವರು ಬೆಳಗಿನೊಳಗಣ ಬೆಳಕು, ಮಹಾಬೆಳಕು, ಘನದೊಳಗಣ ಘನ, ಮಹಾಘನ. ಶರಣರ ಮನದ ಮೈಲಿಗೆಯ ಕಳೆದ ನಿಸ್ಸೀಮನೀತ, ಗುರು ಲಿಂಗ ಜಂಗಮ ತತ್ವಗಳನ್ನು ತೊಳೆದು ನಿರ್ಮಲಗೊಳಿಸಿದ ಶ್ರೇಯಸ್ಸು ಈತನದು. ಈ ಮಹಾಮಹಿಮ ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಅದ್ಭುತ ಶಕ್ತಿ. ತನ್ನ ಅನುಭವದ ತಿಳಿಜಲದಲ್ಲಿ ಜನರ ಕರಣೇಂದ್ರಿಯಗಳನ್ನು ಶುಚಿಗೊಳಿಸಿದಂತಹ ಪಾವನ ಮೂರ್ತಿ ಎಂದು ಶರಣರು ಮಾಚಯ್ಯನವರಿಗೆ ತಮ್ಮ ನಮನಗಳನ್ನು ಸಲ್ಲಿಸ್ತಾರೆ. ಇನ್ನು ಕನ್ನಡ ಕವಿಗಳು ಹೇಗೆ ಬಣ್ಣಿಸಿದ್ದಾರೆ ಅಂತ ನೋಡೋದಾದರೆ, ಶರಣರ ಲೋಕೋತ್ತರವಾದ ಜೀವನ, ಅಪೂರ್ವವಾದ ಸಾಧನೆ, ಸಿದ್ಧಿಗಳನ್ನು ಕುರಿತು ಅನೇಕ ವೀರಶೈವ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಚಿತ್ರಿಸಿದ್ದಾರೆ. ಮಡಿವಾಳ ಮಾಚಿದೇವನೊಬ್ಬ ಪ್ರಭಾವಶಾಲಿ ಶರಣನಾದ್ದರಿಂದ ಈತನ ಬಗ್ಗೆಯೂ ಪಾಲ್ಕುರಿಕೆ ಸೋಮನಾಥನಿಂದ ಹಿಡಿದು ಮಾನಂ ನಂಜಪ್ಪನವರವರೆಗೂ ವಿಪುಲವಾದ ಸಾಹಿತ್ಯ ಸೃಷ್ಟಿಯಾಗಿದೆ. ಶೂನ್ಯ ಸಂಪಾದನೆಕಾರರು ಭೀಮಕವಿ, ಗುಬ್ಬಿಯ ಮಲ್ಲಣಾಚಾರ್ಯ, ಷಡಕ್ಷರ ಕವಿ, ವಿರೂಪಾಕ್ಷ ಪಂಡಿತ, ಲಕ್ಕಣ್ಣ ದಂಡೇಶ, ಸಿಂಗಿರಾಜ ಮೊದಲಾದ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಪ್ರಾಸಂಗಿಕವಾಗಿ ಈತನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದಲ್ಲದೆ
ನೇರವಾಗಿ ಮಾಚಿದೇವನನ್ನೇ ವಸ್ತುವಾಗುಳ್ಳ ಕೃತಿಗಳು ರಚನೆಯಾಗಿವೆ. ಮಡಿವಾಳಯ್ಯನ ಚರಿತ್ರೆ, ಮಡಿವಾಳಯ್ಯನ ತಾರಾವಳಿ, ಮಡಿವಾಳಯ್ಯನ ಸಾಂಗತ್ಯ, ಮಾಚಿದೇವ ಮನೋವಿಲಾಸ, ಮಡಿವಾಳಯ್ಯನ ಸ್ತೋತ್ರ, ಮಡಿವಾಳಯ್ಯನ ತ್ರಿವಿಧಿ, ಮಾಚಿದೇವ ಚರಿತಾಮೃತ ಇತ್ಯಾದಿ ಇನ್ನೂ ಅನೇಕ ಕೃತಿಗಳು ರಚನೆಯಾಗಿವೆ. ಶೂನ್ಯ ಸಂಪಾದನಕಾರರು ಮಡಿವಾಳಯ್ಯನ ಸಂಪಾದನೆ ಎನ್ನುವ ಪ್ರತ್ಯೇಕ ಭಾಗವನ್ನೇ ತೆಗೆದು ಮಾಚಿದೇವರ ವ್ಯಕ್ತಿತ್ವ ಪ್ರಕಾಶನಕ್ಕೆ ಸಾಕಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಗುರು ಹರ ಚರ ಸಾಹಿತ್ಯದ ನಿರಿಗೆಯ ಸುಜ್ಞಾನದಿರವ ಘನಲಿಂಗೈಕ್ಯವ, ಗುರು ಹರ ಚರ ಸಾಹಿತ್ಯದ ನಿರಿಗೆಯ ಸುಜ್ಞಾನದಿರವ ಘನಲಿಂಗೈಕ್ಯವ, ಪರಮ ಪ್ರಭು ಮಡಿವಾಳಂ ಗೊರೆದುದನಾಂ ಪೇಳ್ವೆ ಶರಣ ಜನರಿಂಗೊಲವಿದ ಅಂತ ಆರಂಭವಾಗುವ ಈ ಭಾಗದಲ್ಲಿ ಮಾಚಿದೇವರು ಸೇರಿದಂತೆ ಅನೇಕ ಅನುಭಾವಿಗಳ ಸಂವಾದಗಳಿವೆ. ಸಮಸ್ಯೆಗಳ ಮೇಲೆ ಸುಜ್ಞಾನ ಪ್ರಕಾಶವನ್ನು ಹೊಮ್ಮಿಸಿ ಬದುಕಿನ ಮೌಲ್ಯಗಳನ್ನು ಎತ್ತಿ ಹಿಡಿಯಲಾಗಿದೆ. ಎಲ್ಲ ಕವಿಗಳು ಮಾಚಯ್ಯನ ಜೀವನದ 2 ಘಟನೆಗಳನ್ನು ತಪ್ಪದೇ ಉಲ್ಲೇಖಿಸಿದ್ದಾರೆ. ಮೊದಲನೆಯದು, ಮಾಚಿದೇವ ತಾನು ನೀಡಿದ ಎಚ್ಚರಿಕೆಯನ್ನು ಮೀರಿ ಬಂದ ಭವಿಯನ್ನು ಕೊಂದದ್ದು ಮತ್ತು ಅದರ ಪರಿಣಾಮ. ಎರಡನೆಯದ್ದು, ಬಸವಣ್ಣನಲ್ಲಿ ಸುಳಿದ ತಾನು ಬೇಡಿದ್ದನ್ನು ಕೊಡುವೆ ಎನ್ನುವ ಅಹಂಕಾರವನ್ನು ಹೋಗಲಾಡಿಸಿದ್ದು. ಮೊದಲನೆಯ ಘಟನೆಯ ವಿವರಣೆಯನ್ನು ನೋಡೋದಾದರೆ, ಭಕ್ತನಲ್ಲದವನು ಶಿವಶರಣರ ಮಡಿ ವಸ್ತುಗಳನ್ನು ನೋಡಬಾರದು, ಅದಕ್ಕೆ ಅವರ ಸುಳಿವು ಬೀಳಬಾರದು. ಇದು ಮಾಚಯ್ಯನ ವೀರನಿಷ್ಠೆ. ಅಂತೆಯೇ ಆತ ಎಚ್ಚರಿಕೆ ಕೊಡುತ್ತಾ ಸಾಗುತ್ತಿದ್ದ. ವೀರಘಂಟೆಯನ್ನು ಬಾರಿಸುತ್ತಾ ಎಚ್ಚರಿಕೆ ಕೊಡುತ್ತಾ ಸಾಗುತ್ತಿದ್ದ. ಉದ್ದಟತನದಿಂದ ವರ್ತಿಸಿದ ಭವಿಯನ್ನು ಆತ ಕೊಂದೇ ಬಿಟ್ಟ. ದೊರೆಗೆ ದೂರು ಹೋಯಿತು. ಆತ ಮುನಿದು ಮಾಚಯ್ಯನ ಮೇಲೆ ಮದ್ದಾನೆಯನ್ನೂ ಬಿಡುವಂತೆ ಆಜ್ಞಾಪಿಸಿದ. ಮಾಚಿದೇವ ಅದನ್ನೂ ಕೂಡ ನಾಶಪಡಿಸಿದ. ಬಸವಣ್ಣ ರಾಜ ಬಿಜ್ಜಳನಿಗೆ ಮಾಚಯ್ಯನ ಮಹಿಮೆಯನ್ನು ತಿಳಿಸಿ ಹೇಳಿ ಶರಣಾಗುವಂತೆ ಮಾಡಿದ. ಇನ್ನು ಎರಡನೆಯ ಘಟನೆಯ ಬಗ್ಗೆ ನೋಡೋದಾದರೆ, ಬಸವಣ್ಣ ಶರಣರು ಬೇಡಿದ್ದನ್ನು ಈಡೇರಿಸುವೆನೆಂದು ಶಪಥ ಮಾಡಿದ್ದು, ಬೇಡುವವರಿಲ್ಲದೆ ಬಡವಾದೆ ಎನ್ನುತ್ತಿದ್ದರು. ಇದನ್ನು ಕಂಡ ಮಾಚಯ್ಯ ಬಸವಣ್ಣನಿಗೆ ಇಂಥ ದುರಹಂಕಾರವೇ, ಶರಣರು ದೀನರೇ, ಬಸವಣ್ಣ ದಾತಾರನೇ ಅಂತ ಪ್ರಶ್ನಿಸಿ ಒಂದು ಪವಾಡ ನಡೆಸಿ ಬಸವಣ್ಣನವರ ಕಣ್ಣು ತೆರೆಸಿದರು. ಬಸವ ಪುರಾಣದಲ್ಲಿ ಈ ಘಟನೆಯ ಪ್ರಸ್ತಾಪವಿದೆ. ಬಸವನ ವಿವೇಕಿಯಾದನು ಹೊಸತೆನಗೆ ಕಲಿನಾಥ ಇದು ಗರ್ವಿಸಿದ ನಕಟ, ದೀನಂ ಮಾಡಿದಡೆ ಜಂಗಮನ ವಸುಧೆಯಳು ತಾನೀವವಂ, ಗಡ ಹಸನವೈ ನುಡಿ ಈ ನುಡಿಯನಾಲಿಸುವರೆ, ಶಿವಭಕ್ತರುಗಳತ್ತಿ ದೋಷಬಹುದಲ್ಲ. ಷಡಕ್ಷರದೇವ ವೃಷಭೇಂದ್ರ ವಿಜಯದಲ್ಲಿ ಇದೇ ಪ್ರಸಂಗವನ್ನು ಮತ್ತಷ್ಟು ರೋಚಕವಾಗಿ ಚಿತ್ರಿಸಿದ್ದಾನೆ. ಬೇಡಿದರ್ಗೆ ಬೇಡಿತ್ತ ನೀವೆ, ನೀಡದಿರ್ದಡೆ ತಲೆದಂಡ ಕೂಡಲ ಸಂಘ, ಬೇಳ್ವರಿಲ್ಲದೆ ಆನೋ ಬಡವಾದೆನೆಯ ಅನ್ನೋ ಬಸವಣ್ಣನ ಮಾತು ಮಡಿವಾಳಯ್ಯನಿಗೆ ಬೆರಗು ತಂದಿತು. ಏನೆಂಬಿನಿದಂ ಶರಣರು ದೀನರುಗಡ, ಬಸವಂ ಬೇಳ್ದ ವಸ್ತುವಂ ಕುಡುವ ಮಹಾದಾನಿಗಡ, ಮಹೀನುತ ಸದ್ಭಕ್ತಿ ಭಾವಂ ಇಂತಿರಬೇಡ, ಕಡುಚಾಗಿದೆಯೆಂಬ ಬಿಂಕರಿ ಮನದೊಳ್ ಗರಿಗುಟ್ಟುತೆ ಭಕ್ತಿರಸಂ ಬರುತ್ತದೆ, ಬಸವಂ ವಿವೇಕಮಂ ನೀಗಿದನೆ ಅಂತ ಪ್ರಶ್ನೆ ಮಾಡ್ತಾನೆ. ಆತನ ಗೀತಮನ ಆತನ ಮಾತಂ ಸಲೆ ಮಾಡ್ಬೋದು, ನಡೆ ನೋಡು ಬಸವ ಶರಣರ ಬಡತನಮಂ ತೋರ್ಪೆ ಅಂತ ಕಾಲಿನಿಂದ ಹೊಳೆಯ ನೀರನ್ನು ಚಿಮ್ಮಿದಾಗ ನವರತ್ನಗಳು ಸೂಸಿದವಂತೆ. ಇದನ್ನು ಲಕ್ಕಣ ದಂಡೇಶನು ಶಿವತತ್ವ ಚಿಂತಾಮಣಿಯಲ್ಲಿ ಪ್ರಸ್ತಾಪಿಸ್ತಾನೆ. ಸಿರಿ ಬಡತನಗಳನ್ನು ಭಕ್ತರೆಂಬಲ್ಲರೆ, ಎರಿದಡಾಂ ನಿನಗೆ ದೃಷ್ಟವ ತೋರಿಸುವೆನೆನುತ, ಚರಣದಿಂ ಚಲ್ಲಲುದಕವ ವಸ್ತ್ರಗಳ ಮೇಲೆ ನವರತ್ನವಾಗೆ ಕಂಡು, ಪರಮ ಭಕ್ತರ ಹವಣನಾವನರಿವೆನೆನುತ, ಚರಣ ಕಭಿವಂದಿಸಿಯೇ ತಿರುಗಿದಂ ದಂಡೇಶಂ, ಹರನ ಮಹಿಮೆಯ ತೋರಿ ಮೆರೆದ ಮಾಚಯ್ಯಗಳ ಚರಣಾಂಬುಜಕ್ಕೆ ಶರಣು ಅಂತ ಹೇಳ್ತಾರೆ. ಮಾಚಿದೇವ ಕೋಪಗೊಂಡ. ಅವನ ಮುನಿಸು ಕೆಟ್ಟದ್ದರ ಮೇಲೆ ಅವಗುಣಕ್ಕೆ ಮುನಿಸಲ್ಲದೆ ಪ್ರಾಣಕ್ಕೆ ಮುನಿಸಿಲ್ಲ. ಅಗಸನ ಕೋಪ ಬಟ್ಟೆಗಳ ಮೇಲಲ್ಲ, ಬಟ್ಟೆಗಳಿಗೆ ಹತ್ತಿರುವ ಕೊಳೆಯ ಮೇಲೆ. ಮಾಚಯ್ಯನ ಕೋಪ ಕೂಡ ಶರಣರ ಮನಕ್ಕಂಟಿದ ಮೈಲಿಗೆಯ ಮೇಲಿತ್ತು. ಅದರ ಮಲಿನಂ ಹೋಗಲೆಂದಲ್ಲದೆ ಮುನಿದಪನೆ ಸೀರೆಗಸಗನು, ಇದು ನಿಮಿತ್ತಂ ಬಸವನಂ ದಟ್ಟಿಸುತ್ತ ಮಾಚಯ್ಯ
ಸದಮಳತ್ವಮನೊಂದಿಸಿದ ನುಡುಗದೆ ಫಲವು ಸೂಳ್ ಕನಕವದು ಕಾಸಿದಡೆ ಮಿಗೆ ಮಿಗೆ ಬಣ್ಣವೆಗ್ಗಳವಾಗಿ ತೋರ್ಪುದಲ. ತನ್ನ ವೃಷಭೇಂದ್ರ ವಿಜಯದಲ್ಲಿ ಮಡಿವಾಳಯ್ಯನ ಕಥೆಗೆ ಒಂದು ಆಶ್ವಾಸವನ್ನೇ ಮೀಸಲಿಟ್ಟಂತಹ ಕವಿ ಷಡಕ್ಷರಿ ಅವನ ವೀರ ವ್ಯಕ್ತಿತ್ವವನ್ನು ಅತ್ಯಂತ ಹೃದಯವಾಗಿ ಈ ಸಾಲುಗಳಲ್ಲಿ ನಿರೂಪಿಸ್ತಾನೆ. ಮಾಚಿದೇವರ ಬಗ್ಗೆ ಅಪೂರ್ವ ವೃತ್ತಂ ಅಸ್ಖಲಿತ ಸದ್ಗುಣಭೂಷಣಂ ದಿವ್ಯಮೂರ್ತಿ ಆದಿಪುರುಷಂ ಕಲಿಕಾಲಕಪರ್ದಿ ಸಾಹಸಾಭರಣಂ ಮೊದಲಾದ ಹೆಗ್ಗಳಿಕೆಯ ಮಾತುಗಳು ಹೊರಟಿವೆ. ಅರ್ಜುನನ ಹಿತವ ಕಾಯಲು ಶಂಕರ ಶಬರನಾದ. ಹಾಗೆಯೇ ಶರಣರ ಹಿತಕ್ಕಾಗಿ ಮಾಚಯ್ಯ ಅಗಸನಾಗಿ ಉದಿಸಿದನು ಎನ್ನುತ್ತಾನೆ ಷಡಕ್ಷರ ಕವಿ ಈ ಮುಂದಿನ ಸಾಲುಗಳಲ್ಲಿ. ಹರನಾತ್ಮ ಲೀಲೆಯಿಂದಂ ಕಿರಾತನೆನಿಸಿರ್ದನಂದು ಪಾರ್ಥಹಿತಾರ್ಥಮಂ ಶರಣಹಿತಾರ್ಥಂ ಮಾಚಯ್ಯ ವರರೂಪಮಂ ತಾಳ್ದು ರಜಕ ನೆನೆಸಿದನಲ್ತೆ. ಚಾಮರಸ ಕವಿ ಪ್ರಭುಲಿಂಗ ಲೀಲೆಯ ಆರಂಭದಲ್ಲೇ ಮಡಿವಾಳ ತಂದೆಗೆ ಶರಣಾರ್ಥಿಗಳನ್ನು ಅರ್ಪಿಸ್ತಾನೆ. ಶರಣು ಒಕ್ಕ ಸಮಸ್ತರಂತಃಕರಣದಲ್ಲಿಯ ನಾದಿ ಮಾಯಾಂ ಬರದ ಮೈಲಗೆ ದೊಳೆದು ಭಕ್ತರಸ ಪ್ರವಾಹದಲ್ಲಿ ಶರಣ ಪದವಿಗೆ ಸಲಿಸಿ ಪರಮೇಶ್ವರನ ತೋರುವ ಸುಲಭ ಕರುಣಾ ಶರಧಿ ಮಡಿವಾಳ ಮಾಚಿದೇವ ಮಹಾತ್ಮ ಶರಣಾರ್ಥಿ ಅಂತ ಚಾಮರಸ ಕವಿ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಬರ್ಕೊಳ್ತಾರೆ. ವಿರೂಪಾಕ್ಷ ಪಂಡಿತರು ಸಹ ತನ್ನ ಚನ್ನಬಸವ ಪುರಾಣದ ಆರಂಭದಲ್ಲಿ ಈ ಮಹಾಶರಣರಿಗೆ ಗೌರವ ಸಲ್ಲಿಸ್ತಾರೆ. ಮೃಡನ ಕಿಡಿಗಣ್ಣಿನಿಂದೊಗೆದು ದಕ್ಷನ ತಲೆಯ ಹೊಡೆದು ಹೋಮದೊಳಿಟ್ಟು ಕುರಿಯ ತಲೆಯಂ ತೊಟ್ಟಂ ಪೊಡವಿಯೊಳಗುದಿಸಿ ಬಿಜ್ಜಳನ ಪಡೆಯಂ ಮುಡಿಪಿ ನುತಿಸೆ ಮುಗುಳ್ದ ಸುವನಿತ್ತು ಬಡವಾದೆ ಬೇಡುವವರಿಲ್ಲೆಂದು ಬಸವ ತಾಂ ನುಡಿಯೇ ಹಮ್ಮಂ ನಿಲ್ಲಿಸಿ ಶಿವಭಕ್ತಿ ಸಂತತಿಯ ಕಡುಮನದ ಮೈಲಿಗೆಯ ತೊಳೆದ ಮಡಿವಾಳ ತಂದೆ ಮನದ ಮೈಲಿಗೆಯ ತೊಳೆದ ಮಡಿವಾಳ ತಂದೆ ಕೊಡು ಮತಿಗೆ ಮಂಗಳವನು ಅಂತ ವಿರೂಪಾಕ್ಷ ಪಂಡಿತರು ತಮ್ಮ ಚನ್ನಬಸವ ಪುರಾಣದಲ್ಲಿ ಬರ್ಕೊಳ್ತಾರೆ. ಮಾಚಿದೇವನು ಬಸವಣ್ಣನಲ್ಲಿ ಕಾಣಿಸಿದ ಮನೋದೌರ್ಬಲ್ಯವನ್ನು ತೋರಿ ತಿದ್ದಿದನೆಂಬ ಈ ಘಟನೆಯಲ್ಲಿ 3 ಮಹತ್ವದ ವಿಚಾರಗಳು ನಮ್ಮೆದುರಿಗೆ ಬಿಚ್ಚಿಕೊಳ್ತವೆ. ಮೊದಲನೆಯದು, ಮಾಚಿದೇವನ ಬಟ್ಟೆ ತೊಳೆದು ಮಡಿ ಮಾಡುವ ಕಾಯಕ ಸಾಂಕೇತಿಕವಾದದ್ದು. ಆತನು ಮನದ ಮಾಲಿನ್ಯವನ್ನು ತೊಳೆದ ಮಹಾಶರಣ. ಎರಡನೆಯದು, ಎಷ್ಟೇ ದೊಡ್ಡವರಿರಲಿ ಪೂಜನೀಯರಿರಲಿ ಅವರ ನಡತೆಯನ್ನು ವಿಮರ್ಶಿಸುವ, ತಪ್ಪಿದ್ದಲ್ಲಿ ತೋರಿ ತಿದ್ದುವ ಸ್ವಾತಂತ್ರ್ಯ ಆಗ ಎಲ್ಲರಿಗೂ ಇತ್ತು. ನಿಜವನ್ನು ಕಾಣುವ ಕಣ್ಣು, ತೂಗಿ ನೋಡುವ ವಿವೇಕ, ಕಂಡದ್ದನ್ನು ಯಾವ ದಾಕ್ಷಿಣ್ಯವಿಲ್ಲದೆ ಹೇಳಬಹುದಾದ ಆರೋಗ್ಯಕರ ವಾತಾವರಣ ಅಲ್ಲಿತ್ತು. ತಪ್ಪು ತೋರಿಸಿದಾಗ ತಕ್ಷಣ ಒಪ್ಪಿಕೊಳ್ಳುವ ಔದಾರ್ಯ, ಅದನ್ನು ಸರಿಪಡಿಸಿಕೊಳ್ಳುವ ಸೌಜನ್ಯಗಳು ದೊಡ್ಡವರಲ್ಲಿಯೂ ಇದ್ದುದರಿಂದ ಆಗಿನ ಆರೋಗ್ಯಕರ ವಿಮರ್ಶಾ ವಾತಾವರಣ ಬಹಳಷ್ಟು ಸಹಕಾರಿಯಾಗಿತ್ತು. ಆದ್ದರಿಂದಲೇ ಸಮಾಜದಲ್ಲಿ ಪ್ರೇಮಮಯ ವಾತಾವರಣ ಮೂಡಲು ಸಾಧ್ಯವಾಗಿತ್ತು. ಆತ್ಮೀಯರೇ, ಈ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಶರಣಾರ್ಥಿ.